ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ 2025 UPSC ಫಲಿತಾಂಶ ಪ್ರಕಟ ಆಗಿದೆ. ರಾಜ್ಯದ 22ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಈ ಬಾರಿಯ UPSC ಪರೀಕ್ಷೆಯಲ್ಲಿ ಪಾಸ್ ಆಗಿರುವಂಥದ್ದು. ಜೊತೆಗೆ ಸಾಕಷ್ಟು ಹಳ್ಳಿಗಾಡಿನ ವಿದ್ಯಾರ್ಥಿಗಳು ಮತ್ತು ನಮ್ಮ ರೂರಲ್ ಭಾಗದ ಅನೇಕ ವಿದ್ಯಾರ್ಥಿಗಳು ಈ ಬಾರಿ IAS ಮತ್ತು IPS ರ್ಯಾಂಕಿಂಗ್ಗಳು ಕೂಡ ಆಯ್ಕೆ ಆಗ್ತಾ ಇದ್ದಾರೆ. ಅಂಥದ್ದೇ ಒಂದು ಪ್ರತಿಭೆ ಈಗ ಆಲ್ರೆಡಿ ಅವರು ಪೊಲೀಸ್ ಸರ್ವಿಸಲ್ಲಿದ್ದಾರೆ. PSI ಇಂದ ಸಬ್ ಇನ್ಸ್ಪೆಕ್ಟರ್ ಆಗಿ ಬಡ್ತಿಯನ್ನು ಹೊಂದಿದ್ದಾರೆ. ಈಗ ಅವರು IPS ಆಗಿ ಮುಂದೆ ಸೇವೆಯನ್ನು ಸಲ್ಲಿಸೋದಕ್ಕೂ ಕೂಡ ರೆಡಿ ಆಗ್ತಾ ಇದ್ದಾರೆ. ಅಂಥ ಒಂದು ಅಭ್ಯರ್ಥಿ ಜೊತೆಗೆ UPSCಯಲ್ಲಿ ಉತ್ತಮ ಸಾಧನೆ ತಗೊಂಡು ಈಗ ಕ್ಲಿಯರೆನ್ಸ್ ಪಡೆದುಕೊಂಡಿದ್ದಾರೆ. ಸಾಗರ್ ಅಂತ ಹೇಳಿ ಮಾತಾಡ್ತಾನೆ. ಸರ್, ಮೊದಲನೇದಾಗಿ ಎಷ್ಟು ಖುಷಿ ಅನ್ನಿಸ್ತಿದೆ? ಸರ್, ನನಗೆ ತುಂಬ ರಿಲ್ಯಾಕ್ಸ್ ಆಗ್ತಿದೆ, ಖುಷಿ ಆಗೋದಕ್ಕಿಂತ. ಯಾಕಂದರೆ ಇಟ್ಸ್ ಬೀನ್ ಪಾಸ್ಟ್ 7 years, ಸೊ ಐ ಹ್ಯಾವ್ ಬೀನ್ ಇನ್ ಟು ದಿಸ್ ಫೀಲ್ಡ್. ಸೊ ಖುಷಿ ಆಯಿತು ಆ್ಯಂಡ್ ಆಲ್ಸೋ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀನಿ. ಸೊ ಆಲ್ ಇಂಡಿಯಾ ರ್ಯಾಂಕ್ 641 ಬಂದಿದ್ದಕ್ಕೆ. ಸರ್, ತಾವು ಮೂಲತಃ ಇಲ್ಲಿಯವರು, ತಂದೆ ತಾಯಿ ಏನು ಮಾಡ್ತಾರೆ? ನಾನು ಮೂಲತಃ ಕೋಲಾರ ಜಿಲ್ಲೆ, ನಮ್ಮೂರು ನೆನಮನಹಳ್ಳಿ ಅಂತ. ಅಪ್ಪ ಅಮ್ಮ ಇಬ್ಬರು ಕೂಡ ಫಾರ್ಮರ್ಸೇ. ಸೊ ನಾನು 3 ವರ್ಷದಿಂದ ವಿಧಾನಸೌಧದಲ್ಲಿ ಅಸೆಂಬ್ಲಿಯಲ್ಲಿ ಜೂನಿಯರ್ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದೆ. ಇವಾಗ PSI ಆಗಿ ಸೆಲೆಕ್ಟ್ ಆಗಿದ್ದೀನಿ. ಸೊ ಕರೆಂಟ್ಲಿ ಅಂಡರ್ ಗೋಯಿಂಗ್ ಟ್ರೈನಿಂಗ್. ಈಗ ನೀವು ಒಂದು ಮಾತು ಹೇಳಿದ್ರಿ, ತುಂಬ ಇನ್ಸ್ಪಿರೇಷನ್ ಅಂದರೆ ತಂದೆ ತಾಯಿಗಳು ರೈತಾಪಿ ಕುಟುಂಬದಿಂದ ಬರುವಂಥದ್ದು ಏನಿದೆಯಲ್ಲ, ಅವ್ರ ಮಕ್ಕಳು IPS ಆಗೋದು, IAS ಆಗೋದು, ಆ ಊರಿಗೆ ಸಂಭ್ರಮ ಅದು. ಹೌದು ಸರ್, ತುಂಬ ಖುಷಿಯಾಗಿದ್ದಾರೆ. ಸೊ ನನ್ನ ಪೇರೆಂಟ್ಸು ಖುಷಿಯಾಗಿದ್ದಾರೆ. ಅವರು ಕೂಡ ಓದಿರಲಿಲ್ಲ, ಅವ್ರು ಏನೂ ಓದಿಲ್ಲ, ಸ್ಕೂಲ್ಗೆ ಹೋಗಿಲ್ಲ. ಬಟ್ ಅವ್ರಿಗೆ ಇವಾಗ ನಾನು ಹೋಗಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ಇದೇನು ಅಂತ, ಆ ಥರ ಇದೆ. ಸೊ ನಮ್ಮ ಊರವರು ಎಲ್ಲರೂ ಖುಷಿಯಾಗಿರ್ತಾರೆ, ಎಂಟೈರ್ ಫ್ಯಾಮಿಲಿನೇ ಖುಷಿಯಾಗಿರುತ್ತೆ. ಎಸ್ಪೆಷಲಿ ನನ್ನ ಫ್ರೆಂಡ್ಸ್ ಖುಷಿಯಾಗಿರ್ತಾರೆ. ಸೊ ಈ ಜರ್ನಿಯಲ್ಲಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದವ್ರಿಗೆ ಐ ವಿಲ್ ಸೇ ಥ್ಯಾಂಕ್ಸ್. ನಿಮ್ಮ ಮುಖದಲ್ಲಿ ಅಷ್ಟು ಖುಷಿ ಅನಿಸ್ತದೆ. ನೀವು ಹೋಗಿ ನಿಮ್ಮ ತಂದೆ ತಾಯಿಗಳಿಗೆ ಹೇಳುವಂಥ ಸಂದರ್ಭದಲ್ಲಿ ನಾನು ಈ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಆಗ್ತೀನಿ ಅಂದಾಗ ಎಷ್ಟು ಖುಷಿ ಆಗ್ಬಾರ್ದು? ಹೌದು ಸರ್, ತುಂಬ ಖುಷಿ ಪಡ್ತಾರೆ. ಸೊ ನಾವು ನೋಡಬೇಕಿದೆ, ಇವಾಗ 641 ರ್ಯಾಂಕಿಂಗ್ ಬಂದಿದೆ, ಯಾವ ಸರ್ವಿಸ್ ಅಲೋಕೇಟ್ ಆಗುತ್ತೆ ಅಂತ ವಿ ಹ್ಯಾವ್ ಟು ಸಿ. ಈಗ ನೀವು ಇನ್ನೊಂದು ಮಾತು ಹೇಳಿದ್ರಿ, ನಾನು ಆಲ್ರೆಡಿ PSI ಆಗಿ ಸೇವೆಯನ್ನು ಸಲ್ಲಿಸಿ ಬಡ್ತಿ ಹೊಂದು ಇನ್ಸ್ಪೆಕ್ಟರ್ ಆಗಿದ್ದೀನಿ ಅಂತ. ಇದು ಸಬ್ ಇನ್ಸ್ಪೆಕ್ಟರ್ ಅಂತ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೀರಿ ಅಂತ ಹೇಳಿದ್ರಿ. ಅಲ್ಲ, ಟ್ರೈನಿಂಗಲ್ಲೇ ಇದ್ದರೂ ಕೂಡ ನೀವು PSI ಆಗಿದ್ದು ಸೇವೆ ಸಲ್ಲಿಸ್ತಾ ಇದ್ದರೂ ಕೂಡ ನಾಟ್ ಅನ್ ಈಸಿ ಟಾಸ್ಕ್. ಅದರಲ್ಲೂ ಬೇರೆ ಯಾವುದೋ ಗೌರ್ಮೆಂಟ್ ಸೆಕ್ಟರಿಂದ ಪ್ರಯತ್ನ ಮಾಡೋದಕ್ಕೂ ಈ ಪೊಲೀಸ್ ಇಲಾಖೆಯಲ್ಲಿದ್ದು ಒಂದು UPSC ಬರೆಯೋದು ತುಂಬ ಟಫ್. ಯಾಕಂದರೆ 24/7 ಜಾಬ್ ಇದು. ಹೌದು ಸರ್, ಆದರೆ PSIದು ಟ್ರೈನಿಂಗ್ ಹೋಗಿದ್ದೆ ಅಷ್ಟೇ ಜಸ್ಟ್. ಸೊ ಅದು ನಾನು ಟ್ರೈನಿಂಗಿಂದ ರಿಲೀವ್ ಮಾಡಿಸ್ಕೊಂಡು ಬಂದೆ ಸಹ. ಸೊ UPSC ಇಂಟರ್ವ್ಯೂ ಇದೆ ಅಂತ ಮತ್ತೆ ನಾನು ಎಗೈನ್ ಜಾಯ್ನ್ ಆಗಿದ್ದೀನಿ. ಸೊ ಆ ಪೀರಿಯಡಲ್ಲಿ ಈ ಇಂಟರ್ವ್ಯೂ ಪ್ರಿಪ್ರೇಷನ್ಗೆ ಹೆಲ್ಪ್ ಆಯಿತು. ಸರ್, ನಾವು ತುಂಬ ಕಡೆ ನೋಡ್ತಿರ್ತೀವಿ, ಈ ತುಂಬ ASIಗಳು, ಕಾನ್ಸ್ಟೇಬಲ್ಗಳು ರೀಸೆಂಟಾಗಿ ಬರ್ತೀವಿ ಒಂದು ಕ್ಲಿಯರ್ ಮಾಡಿದಂಥವ್ರು ಉನ್ನತ ಹುದ್ದೆಗೆ ಹೋಗಬೇಕು ಅಂತೇಳಿ PSI ತರಬೇತಿ ಮಾಡೋದು, ಇನ್ಸ್ಪೆಕ್ಟರ್ ಲೆವೆಲ್ಗೆ ಪರೀಕ್ಷೆ ತಯಾರಿ ಮಾಡೋವಂಥದ್ದು, ಹಗಲು ರಾತ್ರಿ ಓದ್ತಿರ್ತಾರೆ. ನಿಮ್ಮ ಪರಿಶ್ರಮ ಹೇಗಿತ್ತು? ನಿಮಗೆ ಇದು ಎಷ್ಟು ಗೋಲ್ ಆಗಿತ್ತು ಮತ್ತು ತಾವು ಹಾರ್ಡ್ ವರ್ಕ್ ಹೇಗೆ ಮಾಡಿದ್ರಿ? ನಿಮ್ಮ ಇಲಾಖೆಯ ಸಾಕಷ್ಟು ಅಭ್ಯರ್ಥಿಗಳ ಕನಸು, ಅವ್ರಿಗೊಂದಿಷ್ಟು ಮಾಹಿತಿಗಳನ್ನು ಕೊಡೋದಾದರೆ. ಹೌದು ಸರ್, ನಾನು ಸುಮಾರು 7 ವರ್ಷದಿಂದ ಓದ್ತಿದ್ದೆ. UPSCನೇ ಗೋಲ್ ಆಗಿತ್ತು. ಸೊ UPSC ಕ್ಲಿಯರ್ ಮಾಡಬೇಕು ಅಂತ. ಮೀನ್ ವೈಲ್ ನಾನು ಜೂನಿಯರ್ ಅಸಿಸ್ಟೆಂಟ್ ಜಾಬ್ ವಿಧಾನಸೌಧದಲ್ಲಿ ಅಸೆಂಬ್ಲಿಯಲ್ಲಿ, ನಂತರ ಇವಾಗ PSI ಆಗಿ ಸೆಲೆಕ್ಟ್ ಆಗಿದ್ದು. ಸೊ ಯಾರು ಕಷ್ಟಪಟ್ಟು ಓದ್ತಿದ್ದಾರೋ ಅವರು ಏನು ಅಂದ್ಕೊಂಡಿರ್ತಾರೋ ಅದಕ್ಕೆ ಶ್ರಮ ಪಡಬೇಕಾಗತ್ತೆ. ಸೊ ಆಲ್ರೆಡಿ ವರ್ಕಿಂಗ್ ಪ್ರೊಫೆಷ್ನಲ್ಸ್ ಇದ್ದರೂ ಕೂಡ ಸೊ ಸಿಗೋ ಟೈಮಲ್ಲಿ, ಬೆಳಗ್ಗೆ ಸಂಜೆ ಸಿಗೋ ಟೈಮಲ್ಲಿ ಓದಿದಾಗ ದೇ ವಿಲ್ ಡೆಫಿನೆಟ್ಲಿ ಕ್ಲಿಯರ್. ಸೊ ಇದಕ್ಕೆ ಪರಿಶ್ರಮ ಬೇಕು, ಪೇಷನ್ಸ್ ಬೇಕು. ಆ್ಯಂಡ್ ಈಗ ತುಂಬ ಹೇಳ್ತಾರೆ ಅಂದರೆ ಈ ಥರದ ಒಂದು ಪರಿಶ್ರಮ ಹಾಕಬೇಕಾದಾಗ ಮತ್ತು IAS ಆಗಲಿ ಅಥವಾ IPS ಕನಸು ಕಾಣುವಂಥದ್ದು ಇದೆಯಲ್ಲ, ಅದಕ್ಕೆ ಅವ್ರದ್ದೇ ಆದಂಥ ಹಾರ್ಡ್ ವರ್ಕ್ ಇರುತ್ತೆ, ಪರಿಶ್ರಮ ಇರುತ್ತೆ, ಸಪೋರ್ಟ್ ಕೂಡ ಬೇಕಾಗುತ್ತೆ. ತಮಗೆ ಯಾವ ರೀತಿಯಾದಂಥ ಸಪೋರ್ಟ್ಗಳು ಸಿಗ್ತಾಯಿತ್ತು? ಕುಟುಂಬದಿಂದ ತಂದೆ ತಾಯಿಗಳು ರೈತರಾಗಿರೋದ್ರಿಂದ ತಮಗೆ ಬೆನ್ನೆಲುಬಾಗಿ ಸಪೋರ್ಟಿವ್ ಆಗಿ ಯಾರು ಸಿಗ್ತಾಯಿದ್ರು? ಹೇಗಿದ್ರ ಸದುಪಯೋಗ ಪಡಿಸ್ಕೊಳ್ತಿದ್ರಿ? ಹೌದು ಸರ್, ಫ್ಯಾಮಿಲಿ ಸಪೋರ್ಟು ಮತ್ತು ಫ್ರೆಂಡ್ ಸಪೋರ್ಟು, ಅದ್ರ ಜೊತೆಗೆ ನಮ್ಮದು ಕೊಲೀಗ್ ಸಪೋರ್ಟಿಂದ ಹಿಡಿದು ನಮ್ಮ ಮೆಂಟರ್ ಸಪೋರ್ಟ್, ಎಲ್ಲರ ಸಪೋರ್ಟು ಬೇಕಾಗುತ್ತೆ. ಸೊ ಫಿನಾನ್ಷಿಯಲ್ ಸಪೋರ್ಟ್ ಇರ್ಬೋದು ಅಥವಾ ಮೆಂಟಲ್ ಸಪೋರ್ಟ್ ಇರ್ಬೋದು, ಅಥವಾ ಮೆಂಟರ್ಸ್ ಅಂತ ಬಂದಾಗ ನಮಗೆ ಹೇಳ್ಕೊಡೋ ರೀತಿ ಇರ್ಬೋದು, ನಾವು ಯಾವ ದಾರಿಲಿದ್ದೀವಿ, ನಾವು ಎಲ್ಲಿ ತಪ್ಪು ಮಾಡ್ತಿದ್ದೀವಿ, ಏನು ಮಾಡಬೇಕು ಅಂತ. ಸೊ ಎಲ್ಲರ ಸಪೋರ್ಟ್ ತೊಗೊಂಡು ನಾವು ಓದಿದಾಗ, ಸೊ ರೈಟ್ ವೇಯಲ್ಲಿದ್ದಾಗ ಮಾತ್ರ ಈ ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕೆ ಆಗುತ್ತೆ. ಓಕೆ, ಈಗ ಎಷ್ಟನೇ ಬಾರಿಯಲ್ಲಿ ತಾವು ಎಷ್ಟು ಅಟೆಂಪ್ಟ್ ಮಾಡಿದ್ರಿ? ಈಗ 7ನೇ ಅಟೆಂಪ್ಟ್ ಅಂತ ಹೇಳಿದ್ರಿ, 6th ಅಟೆಂಪ್ಟ್ ಅಂತ ಹೇಳಿದ್ರಿ. 6 ವರ್ಷಗಳ ನಿರಂತರವಾಗಿ ಒಂದಕ್ಕೆ ಪ್ರಯತ್ನ ಮಾಡಿದಾಗ ಎಲ್ಲೋ ಒಂದು ಕಡೆ ಸಾಕು ಅನಿಸುತ್ತಾ ನಿಮಗೆ? ಸರ್, ನನಗೆ ಸಾಕು ಅಂತ ಅನಿಸ್ಲಿಲ್ಲ. ಯಾಕಂದರೆ ನಾನು ಸ್ಟಾರ್ಟ್ ಮಾಡಿದ್ದೆ ಇದಕ್ಕೋಸ್ಕರ. 2019ರಲ್ಲಿ ಆಫ್ಟರ್ ಇಂಜಿನಿಯರಿಂಗ್
ಸೊ ನಾನು ಸ್ಟಾರ್ಟ್ ಮಾಡಿದ್ದೆ UPSCಗೋಸ್ಕರ. ಸೊ ನಂದು ಮಧ್ಯದಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಜಾಬ್ ಆಯಿತು. ಸೊ ನಾನು ವರ್ಕ್ ಮಾಡ್ತಾನೆ ಓದೋಕ್ಕೆ ಶುರು ಮಾಡಿದ್ದು. ಅದಾದಮೇಲೆ PSI ಆಯಿತು. ಸೊ ನಂಗೆ ಸಾಕು ಅಂತ ಅನಿಸ್ಲೇ ಇಲ್ಲ, ಯಾಕಂದರೆ ನನ್ನ ಗೋಲ್ ಅದಾಗಿತ್ತು. ಸೊ ನಾವು ಹಾರ್ಡ್ ವರ್ಕ್ ಮಾಡ್ತಾ ಗೋಲ್ನ ರೀಚ್ ಮಾಡಬೇಕಂತ ಅಂದ್ಕೊಂಡಿದ್ದಾಗ ನೀವು ಕೆಲಸ ಮಾಡ್ತಿದ್ರು ಮಾಡದೇ ಇದ್ದರೂ ಕೂಡ ಆ ಝೀಲ್ ನಿಮ್ಮನ್ನು ಮುಂದುವರಿಸುತ್ತೆ. ಸೊ ನಾನು ಅದೇ ಥರ ಮುಂದುವರೆದೆ. ಸೊ ಇದು ನನ್ನ 6th ಅಟೆಂಪ್ಟ್. ಸೊ ಲಾಸ್ಟ್ 5 ಅಟೆಂಪ್ಟ್ಸಲ್ಲಿ ಪ್ರಿಲಿಮ್ಸ್ ಕೂಡ ಕ್ಲಿಯರ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಈ ಸಲ ಐ ಕ್ಲಿಯರ್ ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ. ಓಕೆ, ತಾವು ಸರ್ಕಾರಿ ಶಾಲೆ ವಿದ್ಯಾರ್ಥಿಯನ್ನು ಅನ್ಕೊತೀನಿ ನಾನು. ಮುಖ್ಯವಾಗಿ ಸರ್ಕಾರಿ ಶಾಲೆ ವಿದ್ಯಾರ್ಥಿ ಆಗಿದ್ದರೂ ಕೂಡ ನಿಮ್ಮಂತಹ ಅನೇಕ ಕನಸುಗಳನ್ನು ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕಾಣ್ತಾ ಇದ್ದಾರೆ. ಅವರಿಗೆ ಒಂದಿಷ್ಟು ಈ ಹಂತಕ್ಕೆ ಬರೋದಕ್ಕೆ ಏನು ಮಾಡಬೇಕು? ಅವ್ರಿಗೆ ಒಂದು ವಿಷನ್ ಇರೋದಿಲ್ಲ, ಹೇಗೆ ಓದಬೇಕು, ಹೇಗೆ ಒಂದು ಕನಸು ಕಾಣಬೇಕು, ಹೇಗೆ ಗುರಿ ಇಟ್ಕೊಂಡು ಅದ್ರ ಕಡೆ ಬರಬೇಕು ಅಂತ. ತಮ್ಮ ಇನ್ಸ್ಪಿರೇಷನ್ ಸ್ಟೋರಿ ಅವ್ರಿಗೆ ತುಂಬ ಖುಷಿ ಕೊಡುತ್ತೆ. ಇನ್ಸ್ಪೈರ್ ಆಗೋದ್ರಿಂದ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಸರ್, ಒಂದು ಇನ್ಸ್ಪಿರೇಷನ್ ಜಾಸ್ತಿ ದಿವಸ ಉಳಿಯಲ್ಲ ಯಾರಿಗೂ ಕೂಡ. ಸೊ ಇನ್ಸ್ಪಿರೇಷನ್ ತೊಗೋಬೋದಷ್ಟೇ, ಬಟ್ ಅವ್ರಿಗೆ ನಾವು ಮಾಡಬೇಕು ಅನ್ನೋದು ಇರಬೇಕಾಗತ್ತೆ. ಸೊ ನಾನು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿದ್ದು. ನಮ್ಮ ಸ್ಕೂಲಲ್ಲಿ, ನಮ್ಮ ಊರಲ್ಲಿ ಓದಿದೆ. ಆಮೇಲೆ ಅಣ್ಣಿಹಳ್ಳಿ ಅಂತ ಪ್ರೌಢಶಾಲೆಯಲ್ಲಿ ಓದಿದೆ. ಆನಂತರ ಕೋಲಾರ ಗೌರ್ಮೆಂಟ್ಸ್ ಕಾಲೇಜಲ್ಲಿ ಓದಿದೆ. ಆಮೇಲೆ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಇಂಜಿನಿಯರಿಂಗ್ ಮಾಡಿದ್ದು. ಸೊ ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳಿಗೆ ಕಷ್ಟ ಇರುತ್ತೆ, ಬಟ್ ಆದರೆ ಅದನ್ನು ಓವರ್ಕಮ್ ಮಾಡಿ ಸೊ ನಾವು ಸಾಧನೆ ಮಾಡಬೇಕು ಅಂತ ಅಂದರೆ ದೇ ವಿಲ್ ಫೈಂಡ್ ಅದರ್ ವೇಸ್. ಸೊ ಎಲ್ಪ್ ಮಾಡೋಕ್ಕೆ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ. ಸೊ ಶ್ರೀನಿವಾಸ್ ಸರು, ಕೇದಾರ್ ಸರು, ಸೊ ಈ ಥರ ಮೆಂಟರ್ ಸಿಗ್ತಾರೆ ಯಾರಿಗೋ ಒಬ್ಬರಿಗೆ. ಬಟ್ ನಾವು ಕಷ್ಟಪಡೋಕ್ಕೆ ರೆಡಿ ಇರಬೇಕು, ನಾವು ಹಾರ್ಡ್ ವರ್ಕ್ ಆಗ್ತಿರಬೇಕು, ಪೇಷನ್ಸ್ನ ಮೇಂಟೈನ್ ಮಾಡಬೇಕು. ಸೊ ಆವಾಗ ಎಲ್ಲ ಮಕ್ಕಳಿಗೂ ಕೂಡ ಅವಕಾಶ ಸಿಗುತ್ತೆ. ಸೊ ಅವಕಾಶನ ಸದುಪಯೋಗ ಪಡಿಸ್ಕೊಂಡ್ರೆ ಮಾತ್ರ ನಾವು ಅಚೀವ್ ಮಾಡೋಕ್ಕೆ ಸಾಧ್ಯ. ಸರ್, ಈಗ ಸರ್ಕಾರಿ ಶಾಲೆ ಅಂದರೆ ಕನ್ನಡ ಮಾಧ್ಯಮದ ಅಭ್ಯರ್ಥಿ ಆಗಿರ್ತೀರ. ಇಂಗ್ಲೀಷು ತುಂಬ ಈ IAS IPS ಕಷ್ಟ ಅನಿಸುತ್ತಾ ನಿಮಗೆಲ್ಲಾದರೂ ಯಾವುದಾದ್ರೂ ಒಂದು ಭಾಗದಲ್ಲಿ ಟೆಕ್ಸ್ಟ್ ಬುಕ್ ಸಿಗೋದಿಲ್ಲ ಅಥವಾ ಕಷ್ಟ ಅನ್ನೋಂಥದ್ದು, ಅಥವಾ ಇತ್ತೀಚಿನ ದಿನಗಳಲ್ಲಿ ಅದರ ಸುಲಭ ಮಾಡ್ಕೊಂಡಿರೋಂಥ ಉದಾಹರಣೆಗಳಿದೆಯಾ? ಸರ್, ಇನಿಷಿಯಲಿ ಕನ್ನಡ ಮಾಧ್ಯಮದಿಂದ ನಾನು PCMB ಮಾಡಿದ್ದು. ಅದಾದಮೇಲೆ ಇಂಗ್ಲೀಷ್ ಮಾಧ್ಯಮಕ್ಕೆ ಬಂದೆ, ಇಂಜಿನಿಯರಿಂಗ್ ಆಯಿತು. ಸೊ ಇನಿಷಿಯಲಿ ಕಷ್ಟ ಅಂತ ಅನಿಸುತ್ತೆ, ಬಟ್ ಆದರೆ ನಾವು ಅದನ್ನು ಇಂಗ್ಲೀಷಲ್ಲೇ ತೊಗೋಬೇಕು UPSC ಎಕ್ಸಾಮ್ ಅಂತ ಹೋದರೆ ವಿ ಹ್ಯಾವ್ ಟು ಡೆವಲಪ್ ದಟ್ ಕೆಪಾಸಿಟಿ. ಸೊ ಅದು ಕಷ್ಟ ಆಗಲ್ಲ. ಸೊ ನಾವು ಡೆವಲಪ್ ಮಾಡಿಕೊಂಡ್ರೆ, ಸೊ ಇಂಗ್ಲೀಷ್ ನ್ಯೂಸ್ ಪೇಪರ್ ಓದ್ತಾ, ಸಬ್ಜೆಕ್ಟ್ನೆಲ್ಲ ಓದ್ತಾ, ಗೊತ್ತಿಲ್ಲ ಅಂದರೆ ಮತ್ತೆ ನೋಡೋದು, ಕೇಳೋದು, ಇದನ್ನ ಮಾಡ್ತಾ ನಾವು ಡೆವಲಪ್ ಮಾಡಿಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ. ಇನಿಷಿಯಲಿ ಕಷ್ಟ ಆಗುತ್ತೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ, ಬಟ್ ಹೋಗ್ತಾ ಇಟ್ ವಿಲ್ ಬಿ ಈಸಿ. ಬಟ್ ದೇ ಹ್ಯಾವ್ ಟು ಪುಟ್ ದೇರ್ ಹಾರ್ಡ್ ವರ್ಕ್. ಕೊನೆಯದಾಗಿ ಸರ್, ಈಗ IPS ರ್ಯಾಂಕ್ ಒಂದು 500 ರ್ಯಾಂಕ್ ದಾಟ್ಕೊಂಡಿದ್ದೀರಾ. ಏನಾದರೂ ಮುಂದೆ ಮತ್ತೆ ಅಟೆಂಪ್ಟ್ ಮಾಡಿ IAS ಕ್ಲಿಯರ್ ಮಾಡಬೇಕು ಅನ್ನೋಂಥ ಗೋಲ್ ಏನಾದರೂ ಇದೆಯಾ? ಎಸ್ ಸರ್, ಇದೆ. ಇವಾಗ ನಂದು 641 ರ್ಯಾಂಕ್ ಬಂದಿರೋದು ನಂಗೆ ತುಂಬ ಖುಷಿ ಇದೆ. ಬಟ್ ನಾನು ಅಟೆಂಪ್ಟ್ ಮಾಡ್ತೀನಿ. ಸೊ IAS ಆಗಿ ಪ್ರಯತ್ನ ಪಡ್ತೀನಿ ಮುಂದಿನ ದಿನಗಳಲ್ಲಿ. ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. Thank you. ಸಾಗರ್ ಅವರ ಮಾತುಗಳು. ನಿಜಕ್ಕೂ ಕೂಡ ಕೋಲಾರದಂತಹ ಜಿಲ್ಲಾ ಒಂದು ಕೇಂದ್ರವನ್ನು ಇಟ್ಕೊಂಡು ಹಳ್ಳಿಗಾಡಿನಿಂದ, ಅದು ರೈತರ ಮಕ್ಕಳಾಗಿ ಈ ರೀತಿಯ ಒಂದು ದೊಡ್ಡ ಸಾಧನೆ ಮಾಡೋದಿದೆಯಲ್ಲ, ಇದು ದೊಡ್ಡ ರಾಜ್ಯಕ್ಕೂ ಕೂಡ ಒಂದು ಹೆಮ್ಮೆ, ಮತ್ತು ಕನ್ನಡಿಗರಿಗೂ ಕೂಡ ಇದೊಂದು ದೊಡ್ಡ ಸಂಭ್ರಮ ವಿಚಾರ. ಹೀಗಾಗಿ ಸಾಕಷ್ಟು ಅವರು 1-2 ಮಾತುಗಳನ್ನ ಹೇಳ್ತಾರೆ. ಯಾವುದೇ ನಾವು ಇನ್ಸ್ಪಿರೇಷನ್ನ ತುಂಬ ದಿವಸ ಇಟ್ಕೊಳ್ಳೋದಿಲ್ಲ, ಆದರೆ ಸ್ವಯಂ ಪ್ರೇರಿತವಾಗಿ ಬಂದಾಗ ನಾವು ಮಾಡಬೇಕು ಅಂತ ಬರೋದೇನಿದೆಯಲ್ಲ, ಅದು ಇಂತಹ ಒಂದು ದೊಡ್ಡ ಸಕ್ಸಸ್ ಸ್ಟೋರಿ ಕಾರಣ ಆಗುತ್ತೆ ಅನ್ನೋಂಥದ್ದು ಕೂಡ TV9 ಹಂಚ್ಕೊಳ್ಳೋದು. ಕ್ಯಾಮರಾಮನ್ ಸಂದೇಶ್ ಜೊತೆ ವಿನಯ್ ಕುಮಾರ್, ಕಾಶ್ಮೀರ, TV9 ಬೆಂಗಳೂರು.